ಹಾಯ್ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಕಾಮಾಕ್ಷಿ ಅಮ್ಮನ್ ದೇವಸ್ಥಾನ ಕಾಂಚೀಪುರಂ ಈ ದೇವಾಲಯದ ಬಗ್ಗೆ ತಿಳಿಯೋಣ. ಕಾಮಕೋಟಿ ನಾಯಕಿ ಕೋಯಿಲ್ ಎಂದು ಕರೆಯಲ್ಪಡುವ ಕಾಮಾಕ್ಷಿ ಅಮ್ಮನ್ ದೇವಸ್ಥಾನವು ಕಾಮಾಕ್ಷಿ ದೇವತೆಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಇದು ಶಕ್ತಿ ಧರ್ಮದ ಪರಮೋಚ್ಚ ದೇವತೆಯಾದ ಆದಿಪರಾಶಕ್ತಿಯ ಅತ್ಯುನ್ನತ ಅಂಶಗಳಲ್ಲಿ ಒಂದು ಮತ್ತು 51 ಶಕ್ತಿಪೀಠಗಳಲ್ಲಿ ಈ ದೇವಾಲಯವು ಕೂಡ ಒಂದು. ಈ ದೇವಾಲಯವು ಭಾರತದ ಚೆನ್ನೈ ಬಳಿಯ ಐತಿಹಾಸಿಕ ನಗರವಾದ ಕಾಂಚೀಪುರಂ ನಲ್ಲಿದೆ. ಈ ದೇವಾಲಯವನ್ನ ಪಲ್ಲವ ರಾಜರು 5ನೇ 8ನೇ ಶತಮಾನದ ಅವಧಿಯಲ್ಲಿ ಸ್ಥಾಪಿಸಿರಬಹುದು ಎಂದು ದಂತಕಥೆಗಳು ಹೇಳುತ್ತೆ. ಯಾಕಂದ್ರೆ ಪಲ್ಲವರ ರಾಜಧಾನಿ ಕಾಂಚೀಪುರಂ ಆಗಿತ್ತು. ಈ ದೇವಾಲಯವು ತಮಿಳುನಾಡು ರಾಜ್ಯದ ಶಕ್ತಿ ಧರ್ಮದ ಪ್ರಮುಖ ಕೇಂದ್ರಗಳಲ್ಲಿ ಒಂದು. ಈ ದೇವಾಲಯವು ಮುಖ್ಯವಾಗಿ ಕಾಮಾಕ್ಷಿಗೆ ಸಮರ್ಪಿತವಾಗಿದೆ. ಆದ್ರೆ ವರಹ ರೂಪದಲ್ಲಿ ವಿಷ್ಣುವಿಗೆ ಒಂದು ದೇವಾಲಯ ಕೂಡ ಇಲ್ಲಿ ಇದೆ. ಕಾಮಾಕ್ಷಿಯನ್ನ ದೇವಾಲಯದಲ್ಲಿ 5 ರೂಪಗಳಲ್ಲಿ ಪೂಜಿಸಲಾಗುತ್ತೆ. ಹಾಗಾದ್ರೆ ಬನ್ನಿ ಕಾಂಚೀಪುರಂ ಕಾಮಾಕ್ಷಿ ಅಮ್ಮನ್ ದೇವಾಲಯದ ಇತಿಹಾಸ, ದಂತಕಥೆ, ದೇವಾಲಯದ ಬಗೆಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಹೊಸಬರಾಗಿದ್ರೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಕಾಂಚೀಪುರಂ ಕಾಮಾಕ್ಷಿ ಅಮ್ಮನ್ ದೇವಾಲಯದ ಸ್ಥಳ ಪುರಾಣ ಹೀಗಿದೆ. ಈ ಅಮ್ಮನ್ ದೇವಾಲಯವು ದೇಶದ 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಶಕ್ತಿಪೀಠ ಅಂದ್ರೆ ಆದಿಪರಾಶಕ್ತಿಯ ದೈವಿಕ ದೇವಾಲಯಗಳು ಆಗಿರುತ್ತೆ. ದಕ್ಷಯಜ್ಞದ ಸಮಯದಲ್ಲಿ ಶಿವನ ಮೊದಲ ಪತ್ನಿ ಸತೀ ದೇವಿಯು ಬೆಂಕಿಗೆ ಆಹುತಿಯಾದಾಗ ಶಿವನು ಸತಿಯ ದೇಹವನ್ನ ಹೊತ್ತು ವಿನಾಶದ ನೃತ್ಯವನ್ನ ಮಾಡುತ್ತಿರುವಾಗ ವಿಷ್ಣುವು ಇದನ್ನ ತಡೆಯಲು ಸುದರ್ಶನ ಚಕ್ರವನ್ನ ಸತೀ ದೇವಿಯ ದೇಹದ ಮೇಲೆ ಪ್ರಯೋಗಿಸುತ್ತಾನೆ. ಸತಿಯ ದೇಹವು ಚೂರು ಚೂರುಗಳಾಗಿ ಆಗ ಭೂಮಿಗೆ ಬೀಳುತ್ತವೆ. ಹೀಗೆ ಸತಿಯ ದೇಹದ ಚೂರುಗಳು ಬಿದ್ದ ಜಾಗವು ಶಕ್ತಿಪೀಠಗಳು ಆಗುತ್ತವೆ. ಹಾಗೆ ನಾಭಿಸ್ಥಾನ ಅಥವಾ ದೇವಿಯ ಒಕ್ಕುಳವು ಕಾಂಚೀಪುರಂನಲ್ಲಿ ಬಿದ್ದಿತ್ತು. ಹೀಗಾಗಿ ಇದು 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಮತ್ತು ಈ ದೇವಾಲಯವು ಭೂಮಿಯ ಕೇಂದ್ರ ಅಥವಾ ಗೋಳಾರ್ಧ ಎಂದು ಕೂಡ ನಂಬಲಾಗಿದೆ. ಹೀಗಾಗಿ ಕಾಮಾಕ್ಷಿ ಅಮ್ಮನ್ ದೇವಾಲಯವನ್ನ ನಾಭಿಪೀಠ ಅಥವಾ ಉಡ್ಯಾನ ಪೀಠ ಎಂದು ಕರೆಯಲಾಗುತ್ತೆ. ಇನ್ನು ದಂತಕಥೆಯ ಪ್ರಕಾರ ತ್ರಿಪುರ ಸುಂದರಿ ರಾಕ್ಷಸನನ್ನ ಕೊಂದ ನಂತರ ಇಲ್ಲಿ ನೆಲೆಸಿದಳು. ತಾಂತ್ರಿಕ ಗ್ರಂಥಗಳಾದ ತ್ರಿಪುರ ರಹಸ್ಯ, ಬ್ರಹ್ಮಚ್ಚ ಉಪನಿಷತ್, ಹಾಗೆ ಪುರಾಣಗಳಾದ ಬ್ರಹ್ಮಾಂಡ ಪುರಾಣ ಮತ್ತು ಮಾರ್ಕಂಡೇಯ ಪುರಾಣಗಳು ಕಾಂಚೀಪುರಂನಲ್ಲಿ ತ್ರಿಪುರ ಸುಂದರಿ ಹೇಗೆ ನೆಲೆಸಿದ್ದಾಳೆ ಎಂಬುದನ್ನ ಹೇಳುತ್ತೆ. ಕಾಮಾಕ್ಷಿ ಅಮ್ಮನ್ ಈ ದೇವಾಲಯದಲ್ಲಿ ಹೇಗೆ ನೆಲೆಸಿದಳು ಎಂಬುದಕ್ಕೆ ಅನೇಕ ಕಥೆಗಳನ್ನ ಕಾಣಬಹುದು. ಅದರಲ್ಲಿ ಬಂಡಾಸುರನ ವಧೆ ಕೂಡ ಒಂದು. ಪ್ರಾಚೀನ ಗ್ರಂಥಗಳ ಪ್ರಕಾರ ದೇವರುಗಳು ಮತ್ತು ದೇವತೆಗಳು ಬಂಡಾಸುರನೆಂಬ ರಾಕ್ಷಸನಿಂದ ಪೀಡಿಸಲ್ಪಟ್ಟರು. ಹಾಗಾಗಿ ದೇವತೆಗಳು ಮತ್ತು ದೇವರುಗಳು ಗಿಳಿಗರ ರೂಪದಲ್ಲಿ ಆದಿಪರಾಶಕ್ತಿ ದೇವಿಯನ್ನ ಸಮಾಧಾನಪಡಿಸಲು ಇಲ್ಲಿ ತಪಸ್ಸು ಮಾಡಿದರು ಎಂದು ನಂಬಲಾಗಿದೆ. ಇಲ್ಲಿ ಗಿಳಿಗಳು ದೇವಾಲಯದಲ್ಲಿ ಚಂಪಕ ಮರಗಳ ಮೇಲೆ ಕುಳಿತಿದ್ದರು ಎಂದು ನಂಬಲಾಗಿದೆ. ಯಾಕಂದ್ರೆ ಗಿಳಿಗಳು ಯಾವಾಗ್ಲೂ ಮೀನಾಕ್ಷಿ ಮತ್ತು ಕಾಮಾಕ್ಷಿ ದೇವತೆಗಳ ಬಲಗೈಯಲ್ಲಿ ಕುಳಿತುಕೊಳ್ಳುತ್ತವೆ. ಅವರ ತಪಸ್ಸಿನಿಂದ ಸಂತಸಗೊಂಡ ದೇವಿಯು ಬಿಲಾದ್ವಾರದ ಮೂಲಕ ಕಾಣಿಸಿಕೊಂಡು ಬಂಡಾಸುರನನ್ನ ಕೊಂದಳು ಎಂದು ಹೇಳಲಾಗುತ್ತೆ. ಬಿಲಾಶಕ ವೃಕ್ಷಕ್ಕೆ ಹೋಗುವ ಬಿಲಾದ್ವಾರವನ್ನ ಇಂದು ಗರ್ಭಗುಡಿಯೊಳಗಿನ ತಪಾ ಕಾಮಾಕ್ಷಿ ದೇವಾಲಯದ ಮುಂದೆ ಕಾಣಬಹುದು. ಬಂಡಾಸುರನನ್ನ ಕೊಂದ ನಂತರ ಕಾಮಾಕ್ಷಿ ದೇವಿಯು ಈ ದೇವಾಲಯದಲ್ಲಿ ನೆಲೆಸಿದಳು ಎಂದು ನಂಬಲಾಗಿದೆ. ಅಸುರ ಬಂಡಾಸುರನನ್ನ ಕೊಂದ ನಂತರ ದೇವಿಯು ಇಲ್ಲಿ ಕನ್ಯಾ ಸ್ವರೂಪವನ್ನು ತೆಗೆದುಕೊಂಡು ಕುಳಿತಳು ಎಂಬ ನಂಬಿಕೆ ಇದೆ. ಈ ವಿಗ್ರಹವು ಸ್ವಯಂಭೂ ಆಗಿದೆ. ಅಂದ್ರೆ ಅದು ಮಾನವ ನಿರ್ಮಿತವಲ್ಲ, ಬದಲಾಗಿ ದೇವರು ಕಾಣಿಸಿಕೊಳ್ಳುವ ಬಗೆ. ದೇವಾಲಯದಲ್ಲಿ ಆಕೆಗೆ 3 ಸ್ವರೂಪಗಳಿವೆ ಎಂದು ನಂಬಲಾಗಿದೆ. ಇವುಗಳಲ್ಲಿ ಸ್ಥೂಲ, ಸೂಕ್ಷ್ಮ ಮತ್ತು ಶೂನ್ಯ ಸೇರಿವೆ. ತದನಂತರದಲ್ಲಿ ಕಾಮಾಕ್ಷಿ ದೇವಿಯು ಶಿವನನ್ನ ಪೂಜಿಸಲು ಮತ್ತು ಮದುವೆಯಾಗಲು ಶಿವನನ್ನ ಪೂಜಿಸಿ ತಪಸ್ಸು ಮಾಡಲು ನಿರ್ಧರಿಸುತ್ತಾಳೆ. ಇದಕ್ಕಾಗಿ ದೇವಿಯು ಶಿವನನ್ನ ಪೂಜಿಸಲು ಕಾಂಚಿಯಲ್ಲಿ ಮಣ್ಣಿನಿಂದ ಮಾಡಿದ ಶಿವನ ವಿಗ್ರಹವನ್ನ ಸೃಷ್ಟಿಸುತ್ತಾಳೆ. ಅವಳ ಆರಾಧನೆಯನ್ನ ಪರೀಕ್ಷಿಸಲು ಶಿವನು ಉಬ್ಬರವಿಳಿತಗಳಿರುವಂತಹ ಹೊಂದಿರುವಂತಹ ಕಂಬ ನದಿಯಾಗಿ ಅವತರಿಸುತ್ತಾನೆ. ಆದರೆ ದೇವಿಯು ಆ ಮಣ್ಣಿನ ವಿಗ್ರಹವನ್ನ ಉಬ್ಬರವಿಳಿತದಲ್ಲಿ ಕೊಚ್ಚಿ ಹೋಗಲು ಬಿಡಲಿಲ್ಲ. ಅವಳು ಅದನ್ನ ತನ್ನ ಕೈಗಳಿಂದ ಹತ್ತಿರದಿಂದ ಹಿಡಿದಳು ಮತ್ತು ಜೀವನೋಪಾಯದ ಆಸಕ್ತಿಯಿಂದ ಮುಕ್ತಿ ಪಡೆಯಲು ಅವಳು 5 ಬೆಂಕಿಗಳಿಂದ ಅಂದ್ರೆ ಪಂಚಾಗ್ನಿ ಸುತ್ತುವರಿದಿರುವ ಸೂಜಿಯ ತುದಿಯ ಮೇಲೆ ಪ್ರಾರ್ಥಿಸಿದಳು. ಶಿವನು ಅವಳ ಪೂಜೆಯಿಂದ ಸಂತೋಷಗೊಂಡು ಅವಳನ್ನ ಮದುವೆಯಾದನು. ಕಾಂಚಿಯಲ್ಲಿ ವಿವಿಧ ಶಿವ ದೇವಾಲಯಗಳು ಇದೆ. ಆದ್ರೆ ಶ್ರೀ ಕಾಮಾಕ್ಷಿ ಅಮ್ಮನ್ ದೇವಾಲಯ ಮಾತ್ರ ದೇವಿಯ ಗರ್ಭಗುಡಿಯನ್ನ ಹೊಂದಿದೆ. 8 ಶಕ್ತಿ ದೇವತೆಗಳು ಸಹ ದೇವಾಲಯವನ್ನ ಸುತ್ತುವರಿದಿದ್ದಾರೆ. ಅಲ್ಲಿ ಚಿನ್ನದ ಕಾಮಾಕ್ಷಿ ದೇವಿಯ ನಿಂತಿರುವ ವಿಗ್ರಹವಿತ್ತು.
ಇದು ಅವಳು ಪ್ರಾರ್ಥಿಸಿದ ಭಂಗಿಯಾಗಿದ್ದು ಇದನ್ನು ಬಂಗಾರು ಕಾಮಾಕ್ಷಿ ಎಂದು ಕರೆಯಲಾಗುತ್ತೆ. ದೇವಾಲಯದಲ್ಲಿ ದಾಳಿ ನಡೆಯುವ ನಿರೀಕ್ಷೆ ಇತ್ತು, ಆದ್ದರಿಂದ ಚಿನ್ನದ ವಿಗ್ರಹವನ್ನ ತಂಜಾವೂರಿಗೆ ಸ್ಥಳಾಂತರಿಸಲಾಗಿದೆ. ಕಾಂಚೀಪುರಂನ ಹೃದಯ ಭಾಗದಲ್ಲಿರುವ ಕಾಮಾಕ್ಷಿ ದೇವಾಲಯವನ್ನ ಶಿವ ಮತ್ತು ವಿಷ್ಣು ಸುತ್ತುವರೆದಿದ್ದಾರೆ. ಒಂದು ಬದಿಯಲ್ಲಿ ವಿವಿಧ ಶಿವ ದೇವಾಲಯಗಳು ಮತ್ತು ಕೆಲವು ವಿಷ್ಣು ದೇವಾಲಯಗಳು ಇವೆ. ಇದನ್ನ ದೊಡ್ಡ ಅಥವಾ ಶಿವಕಾಂಚಿ ಅಂತ ಕರೆಯಲಾಗುತ್ತೆ. ಅದೇ ರೀತಿಯಲ್ಲಿ ಕಾಮಾಕ್ಷಿ ದೇವಾಲಯದ ಇನ್ನೊಂದು ಬದಿಯಲ್ಲಿ ದೊಡ್ಡ ವಿಷ್ಣು ದೇವಾಲಯಗಳು ಮತ್ತು ಕೆಲವು ಸಣ್ಣ ಶಿವ ದೇವಾಲಯಗಳು ಇವೆ. ಈ ಭಾಗವನ್ನ ಸಣ್ಣ ಅಥವಾ ವಿಷ್ಣು ಕಾಂಚಿ ಎಂದು ಕರೆಯಲಾಗುತ್ತೆ. ಇನ್ನು ಕಾಂಚಿ ಕಾಮಾಕ್ಷಿ ಅಮ್ಮನ್ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ಕೆಲವೊಂದು ದಂತಕಥೆಗಳನ್ನ ತಿಳಿಯೋಣ. ಋಷಿ ದುರ್ವಾಸನ ಕಾಮಾಕ್ಷಿಯನ್ನ ಪೂಜಿಸಿ ಪ್ರಾರ್ಥಿಸಿದ ನಂತರ ತನ್ನ ಶಾಪದಿಂದ ಮುಕ್ತನಾದನು. ನಂತರ ಅವನು ಇಲ್ಲಿ ಶ್ರೀಚಕ್ರವನ್ನ ಸ್ಥಾಪಿಸಿದನು ಮತ್ತು ದುರ್ವಾಸ ಸಂಹಿತೆ ಎಂದು ಕರೆಯಲ್ಪಡುವ ಸೌಭಾಗ್ಯ ಚಿಂತಾಮಣಿ ಕಲ್ಪವನ್ನ ಬರೆದನು. ಇದರಲ್ಲಿ ಕಾಮಾಕ್ಷಿ ದೇವಿಯನ್ನ ಹೇಗೆ ಪೂಜಿಸಬೇಕು ಎಂಬುದರ ಕುರಿತು ವಿಧಾನವನ್ನ ಬರೆದಿದ್ದಾರೆ. ಇಂದು ಸೌಭಾಗ್ಯ ಚಿಂತಾಮಣಿ ಕಲ್ಪದಲ್ಲಿ ಉಲ್ಲೇಖಿಸಿರುವಂತೆ ಪೂಜೆಯನ್ನ ಮಾಡಲಾಗುತ್ತದೆ. ಪೂಜೆಗಳಲ್ಲಿ ಶಾಸ್ತ್ರಿಗಳು ಎಂದು ಕರೆಯಲ್ಪಡುವ 7 ಗೋತ್ರ ಪುರೋಹಿತರು ಇಲ್ಲಿ ಪೂಜೆಯನ್ನ ಸಲ್ಲಿಸಬಹುದು. ಆದ್ರೆ ಇಲ್ಲಿ 2 ಪುರೋಹಿತರು ಮಾತ್ರ ಪೂಜೆಯನ್ನ ಮಾಡುತ್ತಾರೆ ಮತ್ತು ಉಳಿದ 5 ಮಂದಿ ತಂಜಾವೂರು ಕಾಮಾಕ್ಷಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸುತ್ತಾರೆ. ಆರಂಭದಲ್ಲಿ ದೇವಿಯ ಗರ್ಭಗುಡಿ ತುಂಬಾ ಬಿಸಿಯಾಗಿತ್ತು. ಅದು ಅವಳ ರೌದ್ರ ರೂಪವನ್ನ ಸೂಚಿಸುತ್ತಿರುತ್ತಿತ್ತು. ಹಾಗಾಗಿ ಆದಿಶಂಕರರು ಅವಳನ್ನ ಸಮಾಧಾನಪಡಿಸಿದರು ಮತ್ತು ಪ್ರಸ್ತುತ ಇರುವ ಶ್ರೀಚಕ್ರವನ್ನ ಸ್ಥಾಪಿಸಿದರು. ಈ ಕೀರ್ತಿಯು ಆದಿಶಂಕರರಿಗೆ ಸಲ್ಲಿಸುತ್ತೆ. ಇದರ ಪರಿಣಾಮವಾಗಿ ನಂತರ ದೇವಿಯು ಶಾಂತಿಯುತ ರೂಪದಲ್ಲಿ ಕಾಣಿಸಿಕೊಂಡಳು. ಅಯೋಧ್ಯೆಯ ಸೂರ್ಯವಂಶಿ ಇಕ್ಷಾಕ್ಷು ವಂಶದ ರಾಜ ದಶರಥನು ಮಗುವಿನ ಜನನಕ್ಕಾಗಿ ಇಲ್ಲಿ ಪುತ್ರಕಾಮೇಶಿ ಯಾಗ ಮಾಡಿದನೆಂದು ನಂಬಲಾಗಿದೆ. ನಾಭಿಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ರಾಜನಿಗೆ ಕೆಲವೇ ತಿಂಗಳುಗಳಲ್ಲಿ ಮಗು ಜನಿಸಿತು. ದೇವಿ ಕಾಮಾಕ್ಷಿ ಕೂಡ ಇಕ್ಷಾಕ್ಷು ಕುಲದ ಕುಲದೇವಿ. ಅಂದಿನಿಂದ ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ಪ್ರಾರ್ಥಿಸಿದ ನಂತರ ಮಕ್ಕಳನ್ನ ಪಡೆಯುತ್ತಾರೆ ಎಂಬ ನಂಬಿಕೆಗಳು ಹುಟ್ಟಿಕೊಂಡವು. ಈ ಕಥೆಯ ಉಲ್ಲೇಖ ಮಾರ್ಕಂಡೇಯ ಪುರಾಣದಲ್ಲಿದೆ. ಮೂಕ ಎಂಬ ಮೂಕ ಭಕ್ತ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯನ್ನ ಮೂಕತನದಿಂದ ಮುಕ್ತಗೊಳಿಸುವಂತೆ ಬೇಡಿಕೊಂಡನು. ಅವನ ಭಕ್ತಿಯನ್ನ ಮೆಚ್ಚಿದ ದೇವಿಯು ಅವನನ್ನ ಮೂಕತನದಿಂದ ಮುಕ್ತಗೊಳಿಸಿ ಯೋಚಿಸುವ ಮತ್ತು ಕಾವ್ಯವನ್ನ ರಚಿಸುವ ಶಕ್ತಿಯನ್ನ ಅವನಿಗೆ ನೀಡುತ್ತಾಳೆ. ಹೀಗಾಗಿ ದೇವಿಯ ಸೌಂದರ್ಯ ಮತ್ತು ಅನುಗ್ರಹವನ್ನ ಹೊಗಳುತ್ತಾ 500 ಶ್ಲೋಕಗಳಲ್ಲಿ ಮೂಕ ಪಂಚಾಶತಿ ಎಂಬ ಕಾವ್ಯವನ್ನ ಸಹ ಆತ ಬರೆದನು. ಹಾಗಾಗಿ ಕಾಮಾಕ್ಷಿ ದೇವಿಯು ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳನ್ನ ಆಶೀರ್ವದಿಸುತ್ತಾಳೆ ಮತ್ತು ಮೂಕರನ್ನ ಕವಿಗಳನ್ನಾಗಿ ಮಾಡುತ್ತಾಳೆ ಮತ್ತು ತನ್ನ ಪ್ರಾಮಾಣಿಕ ಭಕ್ತರಿಗೆ ಸಂಪತ್ತನ್ನ ಒದಗಿಸುತ್ತಾಳೆ. ಅವಳು ದುಷ್ಟತನವನ್ನ ನಾಶ ಮಾಡುತ್ತಾಳೆ ಮತ್ತು ಇಡೀ ಪ್ರಪಂಚದಾದ್ಯಂತ ಒಳ್ಳೆತನವನ್ನ ವೃದ್ಧಿಸುತ್ತಾಳೆ ಎಂದು ನಂಬಲಾಗಿದೆ. ದೇವತೆಯ ಬಗೆಗೆ ದೇವಾಲಯದ ಮುಖ್ಯ ದೇವತೆ ಆದಿಪರಾಶಕ್ತಿ ಭುವನೇಶ್ವರಿ 4 ಕೈಗಳಿಂದ ಕಮಲದ ಭಂಗಿಯಲ್ಲಿ ಕುಳಿತಿದ್ದಾಳೆ. ದೇವಿಯ ಕೆಳಗಿನ ಕೈಗಳು ಪುಷ್ಪಗುಚ್ಛ ಮತ್ತು ಕಬ್ಬನ್ನ ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ಎತ್ತಿದ ಕೈಗಳಲ್ಲಿ ಹಗ್ಗ ಮತ್ತು ಅಂಕುಶವಿದೆ. ಅವಳ ಕೈಯಲ್ಲಿ ಪುಷ್ಪಗುಚ್ಛದ ಬಳಿ ಗಿಣಿಯನ್ನ ಕೂಡ ಚಿತ್ರಿಸಲಾಗಿದೆ. ಈ ದೇವತೆ ಲಲಿತ ಪರಮೇಶ್ವರಿಯ ರೂಪವನ್ನ ಹೋಲುತ್ತದೆ. ಕಾಮಾಕ್ಷಿ ದೇವತೆಗೆ ಸುಂದರವಾದ ಕಪ್ಪು ನೀಲಿ ಕಣ್ಣುಗಳಿವೆ. ಲಕ್ಷ್ಮಿ ಮತ್ತು ಸರಸ್ವತಿ ಈ 2 ಕಣ್ಣುಗಳಲ್ಲಿ ವಾಸಿಸುತ್ತಾರೆ ಎಂದು ನಂಬಲಾಗಿದೆ. ಕ ಅಕ್ಷರ ಎಂದರೆ ಸರಸ್ವತಿ, ಮಾ ಎಂದರೆ ಲಕ್ಷ್ಮಿ ಮತ್ತು ಅಕ್ಷಿ ಎಂದರೆ ಕಣ್ಣು. ಇದೆಲ್ಲವನ್ನ ಒಟ್ಟುಗೂಡಿಸಿ ಕಾಮಾಕ್ಷಿ ಎಂದು ಕರೆಯಲಾಗುತ್ತೆ. ಭಗವತಿ ತನ್ನ ಭಕ್ತರ ಇಚ್ಛೆಗಳನ್ನ ಪೂರೈಸುವುದರಿಂದ ಕಾಮಾಕ್ಷಿ ಎಂಬ ಹೆಸರು ಪಡೆದಿದ್ದಾಳೆ ಎಂದು ನಂಬಲಾಗಿದೆ. ದೇವತೆ ಬಳಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಶ್ರೀಚಕ್ರವಿದೆ. ಇದರಲ್ಲಿ ದೇವಿಯು ನೆಲೆಸಿದ್ದಾಳೆ ಎಂದು ನಂಬಲಾಗಿದೆ. ಕಾಂಚೀಪುರಂನಲ್ಲಿರುವ ಪಾರ್ವತಿ ದೇವಿಯು ಮುಖ್ಯ ದೇವತೆಯಾಗಿರುವ ಏಕೈಕ ದೇವಾಲಯ ಇದಾಗಿರುವುದರಿಂದ ಕಾಮಾಕ್ಷಿ ದೇವಾಲಯಕ್ಕೆ ಕಾಂಚೀಪುರಂನಲ್ಲಿ ವಿಶೇಷವಾದ ಸ್ಥಾನಮಾನವಿದೆ. ಕಾಮಾಕ್ಷಿ ಅಮ್ಮನ್ ದೇವಾಲಯದ ವಾಸ್ತುಶಿಲ್ಪ. ಈ ದೇವಾಲಯವು ಸುಮಾರು 5 ಎಕರೆ ಪ್ರದೇಶದಲ್ಲಿದೆ. ದೇವಾಲಯದ ವಿನ್ಯಾಸವು ಸಂಕೀರ್ಣವಾಗಿದೆ. ದೇವಾಲಯದ ಕೊಳ ಮತ್ತು ವಿವಿಧ ಮಂಟಪಗಳು ಹೊರ ಪ್ರಕಾರದಲ್ಲಿದೆ. ಇವುಗಳಲ್ಲಿ 100 ಕಂಬಗಳ ಸಭಾಂಗಣ, ಧ್ವಜಾರೋಹಣ ಮಂಟಪ ಇತ್ಯಾದಿ ಸೇರುತ್ತೆ. ಇನ್ನು 4 ಕಂಬಗಳ ಸಭಾಂಗಣವನ್ನ ಪ್ರವೇಶಿಸಿದ ನಂತರ ನೀವು ಒಳಗಿನ ಪ್ರಕಾರಣವನ್ನ ಪ್ರವೇಶಿಸಬಹುದು ಮತ್ತು ನಂತರ ಹಲವಾರು ಮೆಟ್ಟಿಲುಗಳನ್ನ ಏರಿದ ನಂತರ ನೀವು ಗರ್ಭಗುಡಿಯನ್ನ ತಲುಪುತ್ತೀರಾ. ಈ ಸುಂದರ ದೇವಾಲಯಕ್ಕೆ ನೀವು ಒಮ್ಮೆ ಭೇಟಿಯನ್ನ ನೀಡಿ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.